ಡ್ರೋನ್ ಪ್ರತಾಪ್ಗೆ 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ಇವತ್ತು ಕಸ್ಟಡಿ ಅಂತ್ಯ ಆಗಿತ್ತು. ಕೋರ್ಟ್ ಮುಂದೆ ಹಾಜರನ್ನ ಪಡಿಸಿದರು. ಈಗ 10 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಡ್ರೋನ್ ಪ್ರತಾಪ್ಗೆ ಈಗ 10 ದಿನ ನ್ಯಾಯಾಂಗ ಬಂಧನ. ಸೋಡಿಯಂ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್. ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜನಕಲೋಟಿ ಕೃಷಿ ಹೊಂಡದಲ್ಲಿ ಪ್ರಯೋಗವನ್ನ ಮಾಡಿದ್ದ ಪ್ರತಾಪ್ ಸೋಡಿಯಂ ಬಾಂಬ್ ಸ್ಫೋಟವನ್ನ ಮಾಡಿದ್ದ. ಸೊ ಆ ನಿಟ್ಟಿನಲ್ಲಿ ಕೇಸ್ ದಾಖಲಾಯಿತು, ಅರೆಸ್ಟ್ ಮಾಡಿದ್ರು, 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಅದರ ಅಂತ್ಯ ಆಯಿತು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ 10 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿದ್ದಾರೆ. ಕಾರಣ ಇನ್ನೊಬ್ಬ ಆರೋಪಿ ಇದರಲ್ಲಿ ತಲೆಮರೆಸಿಕೊಂಡಿರೋ ಕಾರಣಕ್ಕೋಸ್ಕರ ಆ ಜಾಗದ ಮಾಲೀಕ, ಸೊ ಅವನನ್ನು ಅರೆಸ್ಟ್ ಮಾಡಬೇಕಾಗಿದೆ ಈಗ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ನ್ಯಾಯಾಂಗ ಬಂಧನದಲ್ಲೇ ಇರೋದು. ಇನ್ನೂ ಯಾವುದೇ ರೀತಿಯಾಗಿ ಬೇಲ್ ಕೂಡ ಅಪ್ಲಿಕೇಶನ್ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಜಾಮೀನಂತೂ ಇಲ್ಲ. ಈಗ 10 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ನೀಡಲಾಗಿದೆ. ಡ್ರೋನ್ ಪ್ರತಾಪ್ಗೆ ಹುಚ್ಚಾಟವನ್ನು ಮಾಡೋಕ್ಕೆ ಹೋಗಿ ಇಂಥದ್ದನ್ನು ನೋಡಿ ಯಾರು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಈ ರೀತಿಯಾಗಿ ಹುಚ್ಚಾಟವನ್ನು ಅದು ಅಷ್ಟು ಸುಲಭದಲ್ಲ. ಅದು ಒಂಚೂರು ಯಾಮಾರಿದರೆ ಸಾಕು, ನೀವು ನಿಮ್ಮ ಜೊತೆಗಿರುವಂಥವ್ರು ಛಿದ್ರ ಆಗಿ ಹೋಗ್ಬಿಡ್ತೀರ. ಆ ನೀರಲ್ಲಿ ಬಿದ್ದಾಗಲೇ ಅದರ ಬೆಂಕಿ ಸ್ಫೋಟ ನೋಡ್ಕೊಳ್ಳಿ ಹೆಂಗಿದೆ. ಸೊ ಹಾಗಾಗಿ ಇಂಥ ಹುಚ್ಚಾಟಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವರಿಗೆಲ್ಲ ಸೋಷಿಯಲ್ ಅವೇರ್ನೆಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಜೊತೆಗೆ ಸಾಮಾಜಿಕ ಕಳಕಳಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹುಚ್ಚಾಟವನ್ನು ಮಾಡಿಕೊಂಡು ಹೆಚ್ಚು ಕಡಿಮೆ ಆಗುತ್ತೆ, ನನ್ನನ್ನು ನೋಡಿ ಇನ್ನೊಬ್ರು ಯಾರೋ ಫಾಲೋ ಮಾಡ್ತಾರೆ ಅನ್ನುವಂಥ ಅರಿವು ಕೂಡ ಇರಲ್ಲ ಇವರಿಗೆಲ್ಲ. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನಾಯಕರನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ 3 ದಿನ ಕಸ್ಟಡಿ ಅಂತ್ಯ ಆಗಿತ್ತು. ಪೊಲೀಸ್ ಕಸ್ಟಡಿ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಬೇಲಿಗೆ ಹಾಕಿರ್ಲಿಲ್ವಾ? ಇನ್ನೊಬ್ಬ ಆರೋಪಿಯನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೋಸ್ಕರ ಈಗ ಇನ್ನೂ ವಶದಲ್ಲೇ ಇಟ್ಕೊಂಡಿದ್ದಾರೆ ಪೊಲೀಸರು. ಎಸ್ ಅರುಣ್, ಈಗಾಗಲೇ ಡಿಸೆಂಬರ್ 26ರವರೆಗೆ ಸುಮಾರು 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಮಧುಗಿರಿಯ ಜೆಎಂಸಿ ಕೋರ್ಟ್ ಆದೇಶ ಹೊರಡಿಸಿರುವಂಥದ್ದು ಡ್ರೋನ್ ಪ್ರತಾಪ್ಗೆ. ಅದರ ಜೊತೆಗೆ ಏನು ಇನ್ನೂ 3 ಆರೋಪಿಗಳಿರುವಂಥದ್ದು. ಕ್ಯಾಮರಾಮ್ಯಾನ್ ಆಗಿರುವಂಥ ವಿನಯ್ ಮತ್ತು ಸೋಡಿಯಂ ಬಾಂಬನ್ನು ಅಂದರೆ ಸೋಡಿಯಂ ಪರಿಕರಗಳನ್ನು ಸೋಡಿಯಮ್ಮನ್ನು ಕೊಡಿಸಿದಂತಹ ಪ್ರಜ್ವಲ್, ಹಾಗೆ ಮತ್ತು ಏನು ಕೃಷಿ ಹೊಂಡದ ಮಾಲೀಕರಾದಂತಹ ಜಿತೇಂದ್ರ ಜೈನ್, ಇವ 3 ಕೂಡ ಆರೋಪಿಗಳಾಗಿರುವಂಥದ್ದು. ಟೋಟಲ್ 4 ಜನ ಆರೋಪಿಗಳಾಗಿರುವಂಥದ್ದು. ಈಗಾಗಲೇ ವಿನಯ್ ಮತ್ತು ಪ್ರಜ್ವಲ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಜಿತೇಂದ್ರ ಜೈನ್ ಮಾತ್ರ ಇನ್ನೂ ತಲೆಮರೆಸಿಕೊಂಡಿರುವಂಥದ್ದು. ಆದರೆ ಸದ್ಯಕ್ಕೆ ಇವತ್ತು ಏನು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದ ಒಂದು ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ರನ್ನು ಮಾತ್ರ ಈಗಾಗಲೇ ಪೊಲೀಸರು ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥದ್ದು. ಮಧುಗಿರಿಯ ಜೆಎಂಸಿ ನ್ಯಾಯಾಲಯ ಈಗ ಡಿಸೆಂಬರ್ 26ರವರೆಗೆ ಏನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಆದೇಶ ಹೊರಡಿಸಿರುವಂಥದ್ದು. ಬೇಲ್ ಪ್ರಕ್ರಿಯೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಅವ್ರ ಕಡೆ ಇನ್ನೂ ಕೂಡ ಬೇಲ್ಗೆ ಯಾವುದೇ ರೀತಿಯ ಟ್ರೈ ಮಾಡಿಲ್ಲ, ಯಾವುದೇ ಅಪ್ಲಿಕೇಶನ್ ಹಾಕಿಲ್ಲ. ಅದರ ಜೊತೆಗೆ ಇನ್ನು 3 ಆರೋಪಿಗಳಿಂದ ಅಂದರೆ ಜಿತೇಂದ್ರ ಜೈನನ್ನು ಪೊಲೀಸರು ಅರೆಸ್ಟ್ ಮಾಡಬೇಕಾದ್ರೆ ಅವ್ರು ತಲೆಮರೆಸಿಕೊಂಡಿರುತ್ತೆ. ಇನ್ನೂ ಇಬ್ಬರು ವಿಚಾರಣೆ ಕೂಡ ಈಗ ನಡೀತಾ ಇದೆ. ಸೊ ಹಾಗಾಗಿ ಅವರನ್ನು ಕೂಡ ನಾಳೆ ದಿನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.